ಆತ್ಮೀಯ ಎಚ್ ನ್ಯೂಸ್ 16 ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮಯುತ ಮಲ್ಲಪ್ಪ ಯೋಧಾವ. ಆತ್ಮೀಯರೇ, ತಾವು ದಿನ ಸುದ್ದಿಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಬರ್ತಾ ಇದ್ದಾವ, ಏನೇನು ನಡೀತಾ ಇದೆ, ಏನೇನು ಇಲ್ಲ ಅನ್ನೋದನ್ನು ನೀವು ನೋಡ್ರಿ. ಹೊಸ ಸುದ್ದಿಗಳು ಬರ್ತಾ ಇದ್ದಾವೆ. ಆ ಸುದ್ದಿಗಳನ್ನ ನೋಡಿ ನಿಮಗೆ ಪ್ರಯತ್ನಿಸ್ತಾ ಇರಬೇಕು. ನೋಡಿ, ಮುಂದಿನ ಸುದ್ದಿಗಳನ್ನು ನೋಡಿ. ಏನೋ ಇವತ್ತು ಭತ್ತದ ಬೆಳೆ ಇವತ್ತು ಅತಿ ಪ್ರವಾಹ ಮತ್ತು ಅತಿ ಮಳೆಯಾಗಿ ಇವತ್ತು ಸುಮಾರು ಲಕ್ಷಾಂತರ ಹೆಕ್ಟರೇಟ್ ಇವತ್ತು ರಾಜ್ಯದಲ್ಲಿ ಭತ್ತ ಹಾನಿಯಾಗೈತಿ. ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಈ ಅನ್ನ, ಯಾಕಂದ್ರೆ ಭತ್ತ ಅಂದ್ರೆ ಬೆಳೀತಕ್ಕಂಥದ್ದು ಅನ್ನದ ಊಟ. ಇವತ್ತು ತಾವೆಲ್ಲ ದಿನನಿತ್ಯ ರಾಜ್ಯದ ಮುಖ್ಯಮಂತ್ರಿ ಇರಲಿ, ಎಲ್ಲ ಶಾಸಕರು ಇರಲಿ, ರಾಜ್ಯದ ಜನ ಇರಲಿ, ದೇಶದ ಪ್ರಧಾನಮಂತ್ರಿ ಕೂಡ ಇರಲಿ, ನಾವು ಅನ್ನವನ್ನು ಊಟ ಮಾಡ್ತು ಮತ್ತು ಅನ್ನಕ್ಕೆ ಯೋಗ್ಯವಾದ ಪರಿಹಾರನ ಕೊಡ್ತಕ್ಕಂಥದ್ದು ಆಗಬೇಕು. ಇವತ್ತು ಭಿಕ್ಷುಕ ರೂಪದಲ್ಲಿ ಇವತ್ತು ತಾವು 2,000-3,000 ಎಕರೆಗೆ ಪರಿಹಾರ ಕೊಟ್ಟರೆ ಆಗಂಗಿಲ್ಲ. ಯಾಕಂದ್ರೆ ಒಂದು ಎಕರೆ ಭತ್ತ ಬೆಳಿಬೇಕಾದ್ರೆ ಇವತ್ತು 30,000-40,000 ರೂಪಾಯಿ ಖರ್ಚೈತೆ. ನೀರಾಗ ಭತ್ತ ಬೆಳೆದು, ನೀರಾಗ ಇದ್ದು, ನೀರಾಗ ಕಳಿಕಿತ್ತು. ಇವತ್ತು ಕುಟುಂಬಗಳು ಬೀದಿಗೆ ಬರತ್ತವು. ಅದಕ್ಕೆಲ್ಲ ಸಿಕ್ಕಾಪಟ್ಟಿ ಬಂಡವಾಳ ಹಾಕಿರ್ತು. ಯೋಗ್ಯವಾದ ಪರಿಹಾರನ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಘೋಷಣೆ ಮಾಡಲೇಬೇಕು. ಮಾಡದೇ ಹೋದ್ರೆ ಇವತ್ತು ಅನ್ನಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಬೇಕಾಗತ್ತಿ. ಇಲ್ಲಾಂದ್ರೆ ನಾವು ರೈತರಿನ ರೋಚಿಗಿದ್ದ ನಿಮ್ಮ ಹಾದಿ ಒಳಗೆ, ಬೀದಿ ಒಳಗೆ ನಿಲ್ಲಿಸಿ, ನಿಮ್ಮ ರಸ್ತೆ ಒಳಗೆ ತರಿಬಿ, ಅಲ್ಲೇ ಬೀದಿ ಒಳಗೆ ರಿಪೇರಿ ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಕತ್ತಿ. ಎಲ್ಲ ಅವಕಾಶ ಕೊಡದೆ ಅನ್ನಕ್ಕೆ ಮಹತ್ವ ಕೊಟ್ಟು ಯೋಗ್ಯವಾದ ಪರಿಹಾರ ಭತ್ತಕ್ಕೆ ಕೊಡಲೇಬೇಕು ಅನ್ನೋದು ಸರ್ಕಾರ ಒತ್ತಾಯ ಮಾಡ್ತಾ ಇದೆ. ಅದೇ ಲಿವಿಂಗ್ ರಿಲೇಷನಲ್ಲಿ ಹುಡುಗಿ ಕಡೆಯಿಂದ ಅಟ್ಯಾಕ್ ಮಾಡಿಸಿ ಈ ಥರ ಚಾನ್ಸ್. ಯಾರು ಮಾಡಿರಿ ಹುಡುಗಿ ಕಡೆಯಿಂದ ಅಟ್ಯಾಕ್? ಸರ್, ಹುಡುಗಿಗೆ ಎಕ್ಸ್ ಬಾಯ್ ಫ್ರೆಂಡ್ ಇದೆ, ನನಗೆ ಗೊತ್ತಿರಲಿಲ್ಲ. ನಾನು 2 ಡೇಸ್ ಆಯಿತು ಅವಳ ಜೊತೆಗೆ ಬೆಂಗಳೂರಿಂದ ಕರೆಸ್ಕೊಂಡಿದ್ದು. ನಾನು ಮಾಮೂಲಿ ನೈಟಲ್ಲಿ ಹೋಗ್ತಿದ್ದೆ. ಡೇ ಟೈಮಲ್ಲಿ ಫೋನ್ ತೆಗಿಲಿಲ್ಲ ಅಂದ್ಬಿಟ್ಟು, ಸಾಯಂಕಾಲ ಫೋನ್ ತೆಗಿಲಿಲ್ಲ ಅಂದ್ಬಿಟ್ಟು ನೈಟಲ್ಲಿ ಮನೆಗೆ ಹೋದೆ. ನೋಡಿದರೆ ಅವನು ಜೊತೆಗೆ ಇಟ್ಕೊಂಡು ಮಲ್ಕೊಂಡಿದ್ದೆ. ಒಳಗೆ ಹೋದ್ಮೇಲೆ ಮಾಮೂಲಿ ಸರ್, ನಾನು ಸೇಫ್ಟಿ ಪರ್ಪಸ್ 2-3 ಸರಿ ಅಟ್ಯಾಕ್ ಮಾಡಿದ್ದೆ ನನಗೆ. ನಾನು ಮಾಮೂಲಿ ಈರುಳ್ಳಿ ಕಟ್ ಮಾಡಿ ಚಾಕು ತೊಗೊಂಡು, ಆ ಚಾಕು ನಾನು ತೆಗೆದು ಆಚೆ ಅಷ್ಟೋಗ ಅದೇ ಚಾಕು ತೊಗೊಂಡು ನನಗೆ ಚುಚ್ಚೋದು ಸರ್. ಆ ಹುಡುಗಿಗೆ ಕೈ ಟಚ್ ಆಗ್ಬಿಡ್ತದೆ. ಕೈ ಟಚ್ ಆದಮೇಲೆ ಬ್ಲಡ್ ಬರೋಕ್ಕೆ ಶುರುವಾಯಿತು. ಚುಚ್ಚಕ್ಕೆ ಬಂದಾನಂತ ಅಂದ್ಬಿಟ್ಟು ನನಗೆ ತೊಗೊಂಡು ತಲೆಗೆಲ್ಲ ಹಾಕಿ, ಇಲ್ಲಿ ಎದೆಗೆ ಹಾಕಿ. ಎಷ್ಟು ವರ್ಷದಿಂದ ನೀವು ಆ ಹುಡುಗಿ ಜೊತೆ? ಸರ್, ಅದು 1.5 ವರ್ಷ ಆಯ್ತು ಆ ಹುಡುಗಿ ಜೊತೆ ರಿಲೇಷನ್. ಇಬ್ಬರು ಒಂದೇ ಊರವರು? ಹಾಂ, ರಿಲೇಷನ್ ಸರ್ ಅವ್ರು ನನಗೆ. ಈ ಹುಡುಗ ಯಾರು ಸರ್? ಅವನು ಅದರ್ ಕ್ಯಾಸ್ಟ್ ಸರ್. ಅವನು ಯಾರು? ಏನು ಹೆಸರು? ಅವ್ನು ಮಂಜು ಕೋಳಿ ಅಂತ ಸರ್. ಅದರ್ ಕ್ಯಾಸ್ಟ್ ಅವನು. ಅವ್ನು ಫಸ್ಟು ಮದುವೆ ಮಾಡ್ಕೊಂಡು ಬಿಟ್ಟಿದ್ದಂತ ಸರ್. ಅವನು ನೀವು ಅವ್ರ ಜೊತೆ ನೋಡಿದಾಗನೇ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು? ಹಾಂ ಸರ್, ಇದು 2 ಸರಿ ಆಗಿದೆ ಸರ್ ನನಗೆ. ಅವನೇ ಮಾಡಿರೋದು ಅಟ್ಯಾಕ್? ಅವನೇ ಮಾಡಿರೋ ಸರ್. ಈಗ ಕಂಪ್ಲೇಂಟ್ ಅದು ಕೊಟ್ಟಿದ್ದಾರೆ ಸರ್? ಇಲ್ಲ, ನಾನು ಕೊಡೋಕ್ಕೆ ಹೋಗಿಲ್ಲ. ಯಾಕಂತಂದರೆ ನಾನು ಪಬ್ಲಿಕ್ ಮಾಡಿದ್ದಿಲ್ಲ. ಯಾಕಂದ್ರೆ ನಂದು ಮ್ಯಾಟ್ರ್, ಲವ್ ಮ್ಯಾಟ್ರ್ ಹೊರಗಡೆ ಬರ್ತಂತ ನಾನು ಪಬ್ಲಿಕ್ ಮಾಡಿದ್ದಿಲ್ಲ. ಇವಾಗ आपले ग्रामीण प्रमुख भरत पाटील, सचिन पाटील, दिलीप कुंडुस्कोप, संदीप, त्यानंतर राहुल, या सर्वांच्या सहकार्यातून जवळजवळ 550 श्रीराम सेनेचे कार्यकर्ते अंजनी पर्वतला दर्शन घेण्यासाठी जात आहेत. ज्या श्री प्रभू रामचंद्रांचे परमभक्त पवनपुत्र हनुमान
यांच्या दर्शनासाठी हे सर्व रामभक्त जात आहेत. यांना सर्वांना शुभेच्छा. त्यांचा प्रवास सुखमय हो हीच श्री प्रभू रामचंद्रांकडे पवनपुत्र हनुमानांच्याकडं मागणं करतो आहे. जय शिवराय, जय ಶ್ರೀರಾಮ್. ಆತ್ಮೀಯರೇ, ತಾವೆಲ್ಲ ನೋಡ್ತಾ ಇದ್ದೀರಲ್ಲ, ನ್ಯೂಸನ್ನು ನೋಡಿದ್ರಿ. ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಜೊತೆಗೆ ತಪ್ಪಿದ್ದಲ್ಲಿ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ, ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾ, ಇದು S16 ನ್ಯೂಸ್, ಸತ್ಯದ ಕೈಗನ್ನಡಿ. ವಂದನೆಗಳು.